ಮೈಸೂರು ಮತ್ತು ಬೆಂಗಳೂರು ಹೆದ್ದಾರಿಯ ಒಂದು ಘಟನೆ. ಅದರಲ್ಲಿ ಫ್ಯಾಮಿಲಿಗೆ ತುಂಬ ರೆಸ್ಪಾನ್ಸ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದು ಎಷ್ಟು ಸತ್ಯ ಎಷ್ಟು ನಿಜ ಅಂತ ನಾನು ಮುಂದೆ ಹೇಳ್ತೀನಿ ಸ್ನೇಹಿತರೆ. ನಿತ್ಯ ಜೀವನಿಗೆ ಸ್ವಾಗತ. ಇವತ್ತು ನಾನು ಮೈಸೂರು ಬೆಂಗಳೂರು ಹೆದ್ದಾರಿಯ ಸಮಸ್ಯೆ ಆಲ್ರೆಡಿ ವೈರಲ್ ಆಗ್ತಾ ಇದೆ, ಎಲ್ಲ ಕಡೆನೂ ಬರ್ತಾ ಇದೆ. ಹಾಗಾಗಿ ನೈಟು ಅವರು ಜರ್ನಿ ಮಾಡ್ತಾ ಇರೋದು ಸಾಮಾನ್ಯವಾಗಿ ಟಚ್ ಆಗ್ತವೆ ಗಾಡಿಗಳು. ಅದರಲ್ಲೂ ಫ್ಯಾಮಿಲಿಯವರು ಸ್ವಲ್ಪ ನಿಧಾನಕ್ಕೆ ಹಿಂದೆ ಮುಂದೆ ನೋಡ್ಕೊಂಡು ನನ್ನ ಫ್ಯಾಮಿಲಿ ಇದೆ ಅಂತ ಡ್ರೈವ್ ಮಾಡ್ತಾ ಇರ್ತಾರೆ. ಈ ಹುಡುಗರು ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ. ಆದರೆ ಟಚ್ ಆಗೋದ್ರೂ ಸಹ ಏನು ಮಾಡೋಕೆ ಆಗೋದಿಲ್ಲ. ಕೆಲವೊಂದು ಸಂದರ್ಭ ಇನ್ನೂ ಹೆಚ್ಚಾಗಿ ಆಗ್ಲಿಲ್ವಲ್ಲ ಅಂತ ಅವರು ಖುಷಿ ಪಡಬೇಕಿತ್ತು. ಇವಾಗ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ, ಎಲ್ಲರೂ ವಿಡಿಯೋ ಮಾಡ್ತಾರೆ ಅನ್ನೋ ಅರಿವು ಇಲ್ದಿರ ಅವರು ಬೇರೆ ಯಾರೂ ಇಲ್ಲ, ಇವ್ರ ಗಂಡ ಹೆಂಡ್ತಿ ಈ ಫ್ಯಾಮಿಲಿ ಮಾತ್ರ ಇರೋದು ಅಂತ ಅಂದ್ಬಿಟ್ಟು ಅಷ್ಟೊಂದು ಕ್ರೂರವಾಗಿ ನಡ್ಕೊಂಡಿರೋದು ತಪ್ಪು ಅವರು. ಆಮೇಲೆ ಫ್ಯಾಮಿಲಿಗೆ ರೆಸ್ಪಾನ್ಸ್ ಕೊಡ್ತಾರೆ ಅಂತ ನಾನು ಸುಮಾರು 2-3 ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ. ಯಾರು ರೆಸ್ಪಾನ್ಸ್ ಕೊಡಲ್ಲ ಸ್ನೇಹಿತರೆ. ಫ್ಯಾಮಿಲಿ ಇದೆ ಅಂತ ಅಂದಾಗ ಈಗ ಎಲ್ಲರೂ ಡ್ರೈವರ್ನ ಕರ್ಕೊಂಡು ಹೋಗಲ್ಲ, ಅವ್ರ ಮನೆ ಯಜಮಾನನೇ ಗಾಡಿ ಓಡಿಸ್ತಾ ಇರ್ತಾರೆ. ಅವ್ರಿಗೆ ಒಂಚೂರು ಇದು ಮಾಡೋದಿಲ್ಲ. ಅವ್ರಿಗೆ ಜವಾಬ್ದಾರಿ ಇರುತ್ತಲ್ಲ, ನನ್ನ ಫ್ಯಾಮಿಲಿ ಇದೆ ಅನ್ನೋ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅನ್ನೋದಕ್ಕೋಸ್ಕರ ಅವರನ್ನು ದುರುಪಯೋಗ ಪಡಿಸ್ಕೊತಾರೆ. ನನಗೆ ಈ ಅನುಭವ ಖಂಡಿತ ಆಗಿದೆ. ಒಂದು 4-5 ವರ್ಷ ಆಗಿದೆ, 5 ವರ್ಷದ ಮೇಲೆ ಆಗಿದೆ. ನನ್ನ ಫ್ಯಾಮಿಲಿ ನಾನು ಮದುವೆಗೆ ಹೋಗಿ ಬರಬೇಕಾದ್ರೆ ಸುಮ್ಮನೆ ಒಂಚೂರು ಟಚ್ ಆಯಿತು. ಅವರು ಅಷ್ಟೇ ಹುಡುಗರೇ ಇದ್ದಿದ್ದು, 4-5 ಜನ ಒಂದು ಗಾಡಿನಲ್ಲಿ ಹುಡುಗರೇ ಇದ್ದಿದ್ದು. ಅವರ ಸರೌಂಡ್ ಅವರೇನೆ. ನಾನು ಅವ್ರ ಹೆಸರನ್ನ ನಾನು ತಗೊಳ್ತಾ ಇಲ್ಲ, ಯಾಕಂದರೆ 4-5 ವರ್ಷ ಆಗಿದೆ. ಮತ್ತು ಪೊಲೀಸ್ ಅವ್ರ ಹೆಸರನ್ನ ತಗೊಂಡಾಗ ಈ ಪ್ರಾಬ್ಲಮ್ ಆಗುತ್ತೆ. ನಾವು ಅದೇ ಹೆದ್ದಾರಿನಲ್ಲಿ ಓಡಾಡೋರು. ಆವಾಗ ನಾವು ಮದುವೆಗೆ ಹೋಗ್ಬಿಟ್ಟು ಬರಬೇಕಾದ್ರೆ ಒಂಚೂರು ಒಂದು ಇಂಚಷ್ಟು ಇಲ್ಲ ಗಾಡಿಗೆ ಟಚ್ ಆಗಿರೋದು. ಅದು ಮುಂದೆಗಡೆಯಿಂದ ಏನಾಯಿತು ಅಂದರೆ ಇವರು ಮುಂದೆಗಡೆಯವರು ಸ್ಪೀಡಾಗಿ ಹೋಗ್ತಾ ಇದ್ರು. ಅವ್ರಿಗೆ ಯಾವುದೋ ಒಂದು ಗಾಡಿ ಅಡ್ಡ ಬಂತು. ಅವರು ಸಡನ್ಗೆ ಬ್ರೇಕ್ ಹಾಕಿದ್ರು. ನಮಗೂ ಅವ್ರಿಗೂ ಒಂದು 3 ಅಡಿ ಡಿಸ್ಟೆನ್ಸ್ ಇತ್ತು. ಒಂದು ಸ್ವಲ್ಪ ನಮ್ಮದು ಗಾಡಿ ಅವ್ರಿಗೆ ಟಚ್ ಆಯಿತು. ಅವರು ಒಂದು ಅರ್ಧ ಕಿಲೋಮೀಟ್ರ್ ಬಿಟ್ಬಿಟ್ರು. ಮತ್ತೆ ಅಲ್ಲಿ ಸರ್ಕಲಲ್ಲಿ ಇರ್ತಾರಲ್ಲ ಅವ್ರನ್ನೇ ಸಬ್ ಇನ್ಸ್ಪೆಕ್ಟ್ರೋ ಅಥವಾ TC-ನವರು ಗೊತ್ತಿಲ್ಲ, ಅವ್ರನ್ನೇ ಜೊತೆ ಕರ್ಕೊಬಿಟ್ಟು ನಮ್ಮನ್ನು ಕಾರ್ನ ಓವರ್ಟೇಕ್ ಮಾಡ್ಕೊಬಂದರು. ಮತ್ತು ಅದು ಏನೂ ಹಾಗೇ ಇಲ್ಲ. ಅವ್ರಿಗೇನು ಅದೇನೋ ಹೋಯ್ತಾ ಫೋನ್ ಮಾಡ್ಕೊಂಡಿದ್ರು ಏನೋ ಗೊತ್ತಿಲ್ಲ. ಅಲ್ಲಿ ಒಂದು ಸರ್ವಿಸ್ ಸ್ಟೇಷನ್ ಇದೆ, ಅಲ್ಲಿ ಕರ್ಕೋದ್ರು. ಅವರು ತುಂಬ ದುಬಾರಿನೇ ಹೇಳಿದ್ರು. ನಾವು ಬೇಕಾದರೆ ಬೆಂಗಳೂರಲ್ಲೇ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ವಿ. ಅವ್ರು ಒಪ್ಕೊಳ್ಳಿಲ್ಲ. ಆಮೇಲೆ ನಮ್ಮ ಹತ್ರನೂ ಜಾಸ್ತಿ ದುಡ್ಡು ತಗೊಂಡ್ರು. ನಾನು ಸಹ ಹೇಳಿದೆ, ಏನು ಟಚ್ ಆಗಿಲ್ಲಪ್ಪ, ಯಾಕಪ್ಪ ಈ ಥರ ಮಾಡ್ತೀಯಾ, ಒಂದೇ ಕಡೆಯವರು ಅಂತಲೂ ಸಹ ನಾನು ಹೇಳಿದೆ. ಅವ್ರಿಗೆ ರೆಸ್ಪಾನ್ಸ್ ಮಾಡ್ದಿರ ನಮ್ಮ ಹತ್ರ ಜಾಸ್ತಿ ದುಡ್ಡು ತಗೊಂಡ್ರು. ನೀವೇನೋ ಕಡಿಮೆ ಇರೋರಲ್ಲ ಹಂಗೆ ಹಿಂಗೆ ಅಂತ ರ್ಯಾಸ್ ಆಗಿ ಮಾತಾಡಿದ್ರು. ಪಾಪ ನಮ್ಮ ಫ್ಯಾಮಿಲಿ ಹೋಗ್ತಾ ಇರೋದ್ರಿಂದ ನಮ್ಮ ಮನೆಯವರು ದುಡ್ಡು ಕೊಟ್ಬಿಟ್ಟು ಪೊಲೀಸವರು ಸಹ ಅವ್ರ ಸಪೋರ್ಟಿಗೆ ಮಾತಾಡಿದ್ರು. ಸರಿ ಆಯ್ತು, ಇನ್ನೇನು ಮಾಡೋಕ್ಕಾಗಲ್ಲ, ನಮ್ಮ ಫ್ಯಾಮಿಲಿಯವರು ಇರೋದ್ರಿಂದ ಅಂದ್ಬಿಟ್ಟು ಪಾಪ ನಮ್ಮ ಮನೆಯವ್ರು ದುಡ್ಡು ಕೊಟ್ಟು ನಾವು ಬಂದ್ವಿ. ಹಂಗಾಗಿ ಫ್ಯಾಮಿಲಿಗೆ ಎಲ್ಲೂ ರೆಸ್ಪಾನ್ಸಿಬಲ್ ಮಾಡೋದೇ ಇಲ್ಲ. ಅವ್ರ ಮನೆ ಜನ ಮಾತ್ರ ಫ್ಯಾಮಿಲಿಗೆ ರೆಸ್ಪಾನ್ಸ್ ಮಾಡ್ತಾರೆ ಹೊರತು ಹೊರಗಡೆ ಜನ ಯಾವುದೇ ಕಾರಣಕ್ಕೂ ಅವ್ರಿಗೆ ಒಂಥರ ಏನೋ ಒಂದು ಗೌರವನ ಅದನ್ನ ಮಾಡೋದೇ ಇಲ್ಲ. ಅವ್ರವ್ರದಕ್ಕೆ ಅವ್ರವರೇ ಜವಾಬ್ದಾರಿ ಅನ್ನೋ ಥರ ಆಗಿದೆ ಸ್ನೇಹಿತರೆ ಇವಾಗ. ಮತ್ತು ಇಲ್ಲಿ ಕೆಂಗೇರಿಯಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಆ ದೊಡ್ಡದನ್ನ ಕಲ್ಲು ಥರ ಇಟ್ಟಿದ್ದಾರೆ, ರೋಡ್ನ ಬ್ಲಾಕ್ ಮಾಡಿದ್ದಾರೆ. ಆದರೂ ಸಹ ಒಂದು ಸ್ವಲ್ಪ ಜಾಗ ಬಿಟ್ಟಿದ್ದಾರೆ ಹೊರಗಡೆ ಬರೋಕ್ಕೆ, ಹೈವೇಯಿಂದ ಹೊರಗಡೆ ಬರೋದಕ್ಕೆ ಎಕ್ಸಿಟ್ ಆಗೋದಕ್ಕೋಸ್ಕರ ಬಿಟ್ಟಿದ್ದಾರೆ. ಅಲ್ಲಿ ನಮ್ಮ ಜನಗಳು ಹಿಂದೆಯಿಂದ ಗಾಡಿನ ಪಾಸ್ ಮಾಡ್ಕೊಂಡೋಗಿ ಅದ್ರ ಒಳಗಡೆ ಹೋಗ್ತಾರೆ. ಹೈವೇಯಿಂದ ಬರ್ತಾ ಇರ್ತಾರಲ್ಲ, ಅವರು ಸ್ಪೀಡ್ ಕಂಟ್ರೋಲ್ ಹೇಗೆ ಮಾಡ್ತಾರೆ? ನಮ್ಮ ಜನಕ್ಕೆ ಅದು ಅರ್ಥ ಆಗಲ್ವಾ? ಅಟ್ಲೀಸ್ಟ್ ಅದನ್ನು ಮುಚ್ಚಿಬಿಟ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಏನಾದರೂ ಒಂದು ಅತಾತುರ್ಯ ಆದಾಗ ನಾವು ರೋಡ್ ಮೇಲೆ ರೋಡ್ ಮಾಡಿದವ್ರನ್ನ ಮತ್ತೆ ಇಷ್ಟೇ ಜಾಗ ಇವ್ರು ಯಾಕಾದ್ರೂ ಬಿಟ್ರು ಅಂತ ಅನ್ಕೊಳ್ಳೋದ್ರಿಂದ, ನಾವು ಮಾಡೋ ತಪ್ಪಿಗೆ ಬೇರೆಯವ್ರನ್ನ ಅನ್ನೋದ್ರಿಂದ ಅದನ್ನ ಕ್ಲೋಸ್ ಮಾಡಿದ್ರೇ ಒಳ್ಳೇದು ಅಂತ ನನ್ನ ಅನಿಸಿಕೆ. ಕೆಲವರು ಫ್ಯಾಮಿಲಿನ ತುಂಬ ಒಳ್ಳೆಯವರು ಇದ್ದಾರೆ, ತುಂಬ ಒಳ್ಳೆಯವರು ಇದ್ದಾರೆ. ಹೆಣ್ಮಕ್ಳಿಗಷ್ಟೇ ಗೌರವ ಕೊಡ್ತಾರೆ. ಫ್ಯಾಮಿಲಿ ಹೋಗ್ತಾ ಇದೆ ಅಂದರೆ ಅವ್ರಿಗೆ ತುಂಬ ಗೌರವನೂ ಕೊಡ್ತಾರೆ. ಆದರೆ ಈ ಟೀನೇಜ್ ಅವ್ರು ಏನು ಮಾಡ್ತಾರೆ ಅಂದರೆ ಫ್ಯಾಮಿಲಿಗೆ ರೆಸ್ಪಾನ್ಸೇ ಮಾಡೋದಿಲ್ಲ.
ಅವ್ರು ಇದ್ರೆ ನಮ್ಗೇನು, ಅವ್ರಿದ್ರೆ ಮತ್ತೆ ನಾವು ಏನಾದ್ರೂ ಅದರಿಂದ ನಾವು ಪಡ್ಕೋಬೋದು ಅನ್ನೋ ಇಂಟೆನ್ಷನ್ ಇರುತ್ತೆ ಹೊರತು ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ಅನ್ನೋ ಇಂಟೆನ್ಷನ್ ಇರೋದಿಲ್ಲ ಸ್ನೇಹಿತರೆ. ಹಂಗಾಗಿ ನಾನು ಯಾವಾಗೂ ಓಡಾಡೋದ್ರಿಂದ ಈ ಅನುಭವ ನನಗೂ ಸಹ ಆಗಿದೆ. ಹಂಗಾಗಿ ನಿನ್ನೆ ನಾನು ನೋಡಿದ ತಕ್ಷಣ ನನಗೆ ಅದೇ ನನ್ನ ಇಂಟೆನ್ಷನ್ನೇ ನನಗೆ ನೆನಪಿಗೆ ಬಂತು. ಅದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಫ್ಯಾಮಿಲಿ ಹೋಗುವಾಗ ಆದಷ್ಟು ಈ ಎಡಭಾಗದಲ್ಲಿ ಸ್ಲೋ ಆಗಿ ಡ್ರೈವಿಂಗ್ ಮಾಡ್ರಿ. ನಾವು ಸರಿ ಇದ್ರೂ ಬೇರೆಯವ್ರು ಸರಿ ಇರೋದಿಲ್ಲ, ಹಂಗಾಗಿ ಬೇರೆಯವ್ರ ಸಮಸ್ಯೆನ ನಾವು ಅನುಭವಿಸ್ಬೇಕಾಗತ್ತೆ. ಆದರೆ ಅವರು ಫ್ಯಾಮಿಲಿ ಇರುವಾಗ ಮಾಡಿರೋದು ತುಂಬ ತಪ್ಪು. ಅದು ಅವರಿಗೆ ಅರಿವಿಲ್ಲ ಮಾಡಿದ್ದಾರೆ, ಅದನ್ನ ಯಾವತ್ತಿದ್ರೂ ಅವ್ರಿಗೆ ವಾಪಸ್ಸು ಇವಾಗ ಅಲ್ಲಿ ಇದಾಗಿದ್ದಾರೆ, ಮತ್ತೆ ಕದ್ದು ಓಡೋಗಿದ್ದಾರೆ. ಒಂದು ಸ್ವಲ್ಪ ಜನ ಸಿಕ್ಕಿದ್ದಾರೆ. ಇವಾಗ ಅವ್ರಿಗೇನು ಸಿಕ್ತು ಅದರಿಂದ? ಇಷ್ಟೆಲ್ಲ ಹಣ ಇಷ್ಟ ಆಗಿದೆ, ನಮಗೆ ಗಾಡಿನ ರೆಡಿ ಮಾಡಿಸ್ಕೊಡ್ರಿ ಅಂತ ಕೇಳ್ಬೋದಿತ್ತು. ಮತ್ತೆ ಏನಾದರೂ ಮಾತಿನ ಚಕಮಕಿನಲ್ಲಿ ಮುಗಿಸ್ಕೋಬೋದಿತ್ತು. ಅವರು ಒಡೆಯೋ ಲೆವೆಲ್ವರೆಗೂ ಹೋಗ್ಬಾರ್ದಿತ್ತು. ಅದು ತುಂಬ ತಪ್ಪು ಅವ್ರು ಮಾಡಿರೋದು. ಅವ್ರಿಗೆ ಸರಿಯಾಗಿ ಶಿಕ್ಷೆನೂ ಆಗಬೇಕು. ಈ ಕದ್ದು ಮುಚ್ಚಿ ರೋಡಲ್ಲಿ ನುಗ್ತಾರಲ್ಲ, ತುಂಬ ಇಕ್ಕಟ್ಟಿನ ಜಾಗದಲ್ಲಿ ಆ ಹೈವೇಗೆ ಕನೆಕ್ಟ್ ಆಗ್ತಾರಲ್ಲ, ಅವ್ರಿಗೂ ಸಹ ಒಂದು ಏನಾದರೂ ಪನಿಷ್ಮೆಂಟ್ನ ಕೊಡಬೇಕು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.